ನಮಸ್ಕಾರ ವೀಕ್ಷಕರೇ. 2026ರಲ್ಲಿ ಬಿಜೆಪಿಗೆ ಇರೋ ದೊಡ್ಡ ಟಾರ್ಗೆಟ್ ಏನು ಅನ್ನೋದರ ಬಗ್ಗೆ ಈಗಾಗಲೇ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಈಗ ಇನ್ನೊಂದು ಹಂತಕ್ಕೆ ಹೋಗಿ ನೋಡೋದಾದ್ರೆ, ಈ ವರ್ಷ ಭಾರತದ ರಾಜಕೀಯ ದಿಕ್ಕನ್ನ ಬದಲಿಸುವ 5 ಮಹಾಘಟ್ಟಗಳಿಗೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇದೆ. ಈ 5 ಯುದ್ಧಗಳು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಮಹತ್ವದ್ದಾಗಿದೆ. ಇದರಲ್ಲಿ ಭಾಗಿಯಾಗೋ ಪಕ್ಷಗಳು ಮಾತ್ರವಲ್ಲದೆ ಉಳಿದವರಿಗೂ ಕೂಡ ಇದು ದೊಡ್ಡ ಪಾಠವಾಗಲಿದೆ. ಚುನಾವಣೆಗಳನ್ನೇ ಈಗ ಯುದ್ಧಕ್ಕೆ ಹೋಲಿಸ್ತಾ ಇರೋದು ಅನ್ನೋದನ್ನ ಖಂಡಿತ ಎಲ್ಲರೂ ಅಂದಾಜಿಸಿರ್ತೀರಾ. ಆದ್ರೆ ಇಲ್ಲಿ ಇನ್ನೊಂದು ದೊಡ್ಡ ಸವಾಲಿದೆ, ಅದು ರಾಜ್ಯಸಭೆ. ಕಳೆದ ವರ್ಷ ರಾಜ್ಯಸಭೆಯಲ್ಲಿ ಪಾರುಪತ್ಯ ಮೆರೆದಿದ್ದ ಮೋದಿ ಪಡೆಗೆ ಈ ಬಾರಿ ಸವಾಲಿರೋದು ಕೂಡ ಗಮನಾರ್ಹ ಅಂಶ. ಹಾಗಿದ್ರೆ ಈ ಯುದ್ಧದಲ್ಲಿ ಯಾರ ಕೈ ಮೇಲಾಗಲಿದೆ, ಯಾರಿಗೆ ಸೋಲಾಗಲಿದೆ, ಸೋತರೆ ಬಿಜೆಪಿಗೆ ಆಗೋ ನಷ್ಟವೇನು, ಸೋಲನ್ನ ತಪ್ಪಿಸಿಕೊಳ್ಳೋದಕ್ಕೆ ದಾರಿ ಏನು, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2024ರಲ್ಲಿ ಬಹುಮತ ಸಿಗದೆ ಹೊಡೆತ ತಿಂದ ಮೋದಿ ನೇತೃತ್ವದ ಪಡೆಗೆ ಕೇಂದ್ರದಲ್ಲಿ ಸರ್ಕಾರವನ್ನ ದೃಢವಾಗಿಸೋದಕ್ಕೆ ಆ ಇಡೀ ವರ್ಷವೇ ಬೇಕಾಯ್ತು. ಆದ್ರೆ ಬಿದ್ದಷ್ಟೇ ವೇಗದಲ್ಲಿ ಈ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಅನ್ನೋ ವಿಪಕ್ಷಗಳ ಮಾತನ್ನ ಸುಳ್ಳು ಮಾಡಿದ್ರು ಅನ್ನೋದು ವಾಸ್ತವ. 2025 ಬಿಜೆಪಿ ಪಾಲಿಗೆ ಎಂದೂ ಮರೆಯಲಾಗದ ವರ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ NDA ಮೈತ್ರಿ ಸರ್ಕಾರವೇ ಇದ್ರೂ 2014 ಹಾಗೂ 2019ರಲ್ಲಿ ಮಾಡಿರದ ಕ್ರಾಂತಿ ಗೆಲುವುಗಳೆಲ್ಲ ಸಿಕ್ಕಿಬಿಡ್ತು. ಈ ಗೆಲುವಿನ ಜೋಶ್ನಲ್ಲಿ 2020ಕ್ಕೆ ಕಾಲಿಟ್ಟಿರೋ ಬಿಜೆಪಿ ಮುಂದೆ ಸಾಲು ಸಾಲು ಚುನಾವಣೆಗಳಿವೆ ಅನ್ನೋದು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಇಂತಿಂತ ಕಡೆ ಹೀಗೆ ಆಗ್ಬೋದು ಅನ್ನೋದನ್ನ ಅಂದಾಜಿಸೋದು ಕಷ್ಟ ಇಲ್ಲ. ಆದ್ರೆ ಕ್ರಾಂತಿ ಮಾಡೋದು ಹೇಗೆ, ಕ್ರಾಂತಿ ಮಾಡದಿದ್ರೆ ಏನಾಗುತ್ತೆ ಅನ್ನೋದನ್ನ ಅವಲೋಕಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಈ ಬಾರಿ 5 ಮಹಾಯುದ್ಧಗಳಿವೆ ಅನ್ನೋ ಅನಿಸಿಕೆ ಬರುತ್ತೆ. ಇದರಲ್ಲಿ ಮೊದಲನೆಯದು ಪಶ್ಚಿಮ ಬಂಗಾಳ. ದಿನ ಬೆಳಗಾದ್ರೆ ಬಂಗಾಳದ ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿ ತಂತ್ರ, TMC ಪ್ರತಿತಂತ್ರ, ಹೇಳಿಕೆಗಳು ಎಲ್ಲವೂ ಜೋರಾಗಿವೆ. ಆದ್ರೆ ಓವರ್ ಆಲ್ ಆಗಿ ಅರ್ಥ ಆಗಿರೋ ವಿಚಾರ ಏನಂದ್ರೆ, ಮಮತಾ ಬ್ಯಾನರ್ಜಿ ಈ ಎಲೆಕ್ಷನ್ ಬಗ್ಗೆ ಹೆದರಿದ್ದಾರೆ. ಮೊದಲ ಬಾರಿಗೆ ಹಿಂದೂಗಳ ಓಲೈಕೆಯಲ್ಲಿ ತೊಡಗಿದ್ದಾರೆ. ಹೇಗಾದ್ರೂ ಮಾಡಿ ಸರ್ಕಾರವನ್ನ ಉಳಿಸಿಕೊಳ್ಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗೋದಿಲ್ಲ ಅಂತ ಮನಗಂಡಿರೋ ಬಿಜೆಪಿ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ. ಖುದ್ದು ಅಮಿತ್ ಶಾ ಅಖಾಡಕ್ಕೆ ಇಳಿದಿದ್ದಾರೆ. ಮೇಲ್ನೋಟಕ್ಕೆ ಬಿಜೆಪಿ ಕೈ ಬಲವಾಗಿದೆ ಅನ್ನೋದು ಕಾಣಿಸ್ತಾ ಇದೆ. ಕಳೆದ 15 ವರ್ಷಗಳಿಂದ ಮಮತಾ ಅಧಿಕಾರದಲ್ಲಿದ್ರು, ಬಿಜೆಪಿ ಸೋಲ್ತಾನೆ ಇದ್ರು, ಹಂತ ಹಂತವಾಗಿ ಬಿಜೆಪಿ ಬೆಳೆದಿದೆ. ಈ ಬಾರಿ ಬಿಜೆಪಿ ಅಧಿಕಾರ ಹಿಡಿದ್ರೆ ಅಕೌಂಟ್ಗೆ ಮತ್ತೊಂದು ರಾಜ್ಯ ಸಿಕ್ಕಂತಾಗುತ್ತೆ. ಅಕ್ರಮ ವಲಸೆಗೆ ಬ್ರೇಕ್ ಬಿದ್ದು ಭಾರತದ ಭದ್ರತೆಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ವೇಳೆ ಬಿಜೆಪಿ ಸೋತ್ರೆ ಸತತ 4ನೇ ಬಾರಿಗೆ ಮಮತಾ ಸಿಎಂ ಆಗ್ತಾರೆ. ಮತ್ತೆ ಅವರನ್ನ ಕಂಟ್ರೋಲ್ ಮಾಡೋದು ಕನಸಿನ ಮಾತಾಗುತ್ತೆ. ಇನ್ನು ಪಕ್ಕದ ರಾಜ್ಯ ಅಸ್ಸಾಂ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳ ಭದ್ರಕೋಟೆಯಾಗಿದ್ದ ಅಸ್ಸಾಂನಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿರೋದು ನಿಜಕ್ಕೂ ಅಚ್ಚರಿಯ ಸಂಗತಿ. ಅಂದಹಾಗೆ ಈ ಬಾರಿಯ ಚುನಾವಣೆ ನಿಂತಿರೋದೇ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ತಮ್ಮ ಅವಧಿಯಲ್ಲಿ ಮಾಡಿರೋ ಪ್ರಗತಿ ಕಾರ್ಯಗಳ ಮೇಲೆ. ಮೊದಲ ಬಾರಿ ಸಿಎಂ ಪಟ್ಟ ಸಿಕ್ಕಿದ್ದಕ್ಕೆ ಖುಷಿಯಲ್ಲಿ ಮೈಮರೆಯದೆ ನಾನೊಬ್ಬ ಕೆಪಾಸಿಟಿ ಇರೋ ನಾಯಕ ಅನ್ನೋದನ್ನ ಸರ್ಮಾ ಕೆಲಸದ ಮೂಲಕ ತೋರಿಸಿದ್ದಾರೆ. ಅವರ ಪಾಪ್ಯುಲಾರಿಟಿ ಅಸ್ಸಾಮನ್ನ ದಾಟಿ ಭಾರತದಾದ್ಯಂತ ಸದ್ದು ಮಾಡಿದೆ. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ಅಸ್ಸಾಂನಲ್ಲಿ ಒಬ್ಬ ಸಿಎಂ ಡೆಮೋಗ್ರಫಿ ಬದಲಾವಣೆ ಬಗ್ಗೆ ಈ ಮಟ್ಟದಲ್ಲಿ ತಲೆ ಕೆಡಿಸಿಕೊಂಡಿರೋದು. ಖಡಕ್ ಆಡಳಿತ ಕೊಡ್ತಾ ಇರೋ ಸರ್ಮಾ ಮೇಲೆ ಅಸ್ಸಾಂ ಜನರು ದೊಡ್ಡ ಮಟ್ಟದಲ್ಲಿ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಅದು ಸಾಬೀತಾಗೋದು ಎಲೆಕ್ಷನ್ ಬಳಿಕವಷ್ಟೇ. ಈಗ ಬಂದಿರೋ ಸರ್ವೆ, ಈಗ ಇರೋ ವಾತಾವರಣದಲ್ಲಿ ಬಿಜೆಪಿ ಡೌಟೇ ಇಲ್ಲದೆ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಹಿಮಂತ ಬಿಸ್ವಾ ಸರ್ಮಾ ಸಿಎಂ ಆಗ್ತಾರೆ ಅನ್ನೋದನ್ನ ಹೇಳಬಹುದು. ಅಲ್ಲದೆ ಕಾಂಗ್ರೆಸ್ ವರ್ಚಸ್ಸು ತೀರಾ ಕುಗ್ಗಿದ್ದು, ಅವರ ಜೊತೆ ಮೈತ್ರಿಗೂ ಯಾರು ಮುಂದೆ ಬರ್ತಾ ಇಲ್ಲ. ಮೈತ್ರಿ ಮಾಡಿಕೊಂಡ್ರು ಬಿಜೆಪಿಯನ್ನ ಎದುರಿಸೋದು ಕಷ್ಟ ಅನ್ನೋ ವಾತಾವರಣ ಸದ್ಯಕ್ಕಿದೆ. ಎಲೆಕ್ಷನ್ ಹತ್ತಿರ ಆಗೋ ಹೊತ್ತಲ್ಲಿ ವಾತಾವರಣ ಬದಲಾಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಎಲ್ಲವೂ ಉಲ್ಟಾ ಆಗಿ ಕಾಂಗ್ರೆಸ್ ಗೆಲ್ತು ಅಂದ್ರೆ ಡೆಮೋಗ್ರಫಿ ಬದಲಾವಣೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅಸ್ಸಾಂ ಕೈತಪ್ಪಿ ಹೋಗುತ್ತೆ. ಬಿಜೆಪಿ ಗೆದ್ದು ಬಿಟ್ರೆ ಬಾಂಗ್ಲಾ ಹಾವಳಿ ಕಂಟ್ರೋಲ್ ಆಗುತ್ತೆ. ಅಸ್ಸಾಂ ಹಾಗೂ ಬಂಗಾಳ ಎರಡರಲ್ಲೂ ಬಿಜೆಪಿ ಗೆದ್ರೆ ಮಾತ್ರ ಚಿಕನ್ ಸ್ನೆಕ್ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇರೋ ಬಾಂಗ್ಲಾದ ಉದ್ದಟತನಕ್ಕೂ, ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೂ ಹಾಗೂ ಡೆಮೋಗ್ರಫಿ ಬದಲಾವಣೆಗೂ ಬ್ರೇಕ್ ಬೀಳುತ್ತೆ. ಆದ್ರಿಂದ ಈ 2 ರಾಜ್ಯಗಳು ಬಿಜೆಪಿಗೆ ಬಹಳ ಇಂಪಾರ್ಟೆಂಟ್ ಎನ್ನಿಸ್ಕೊಳ್ತಾ ಇದೆ. ಇನ್ನು ತಮಿಳುನಾಡು. ಹೊರಗಿನಿಂದ ತಮಿಳುನಾಡಿನ ಎಲೆಕ್ಷನ್ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಇರಬಹುದು. ಆದ್ರೆ ತಮಿಳುನಾಡಿನ ದೃಷ್ಟಿಕೋನದಲ್ಲಿ ಈ ಎಲೆಕ್ಷನ್ ಬಿಂಬಿತ ಆಗಿರೋದು ಸ್ಟಾಲಿನ್ ವರ್ಸಸ್ ವಿರೋಧಿಗಳು ಅಂತ. ಅಂದ್ರೆ ಸ್ಟಾಲಿನ್ ಪ್ರಮುಖ ವ್ಯಕ್ತಿ, ಅವರನ್ನ ಸೋಲಿಸೋದಕ್ಕೆ ಉಳಿದವರು ನಿಂತಿದ್ದಾರೆ ಅನ್ನೋ ರೀತಿ. ಈ ವ್ಯಾಖ್ಯಾನಗಳು ಏನೇ ಇದ್ರೂ ಒಂದು ಅಂಶವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ ಬಿಜೆಪಿಗೆ ಸದ್ಯಕ್ಕೆ ಯಾರನ್ನೂ ಸೋಲಿಸೋ ಶಕ್ತಿ ಇಲ್ಲ ಅನ್ನೋದು.
ಆದ್ರೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಮಾಡೋ ಶಕ್ತಿ ಇದ್ದು ಅದೇ ಕಾರಣಕ್ಕೆ ಎನ್ಡಿಎ ಮೂಲಕ ಅಖಾಡಕ್ಕೆ ಇಳಿತಾ ಇದೆ. ಡಿಎಂಕೆಯನ್ನ ಸೋಲಿಸೋದೇ ಪ್ರಮುಖ ಗುರಿ ಆಗಿರೋದ್ರಿಂದ ಮೈತ್ರಿಯಲ್ಲಿ ಯಾವುದೇ ಕಂಡೀಷನ್ ಹಾಕದೆ ತಾವೇ ಕಂಡೀಷನ್ಗಳಿಗೆ ಒಪ್ಪಿ ಹೆಜ್ಜೆ ಇಡ್ತಾ ಇದೆ. ಈ ಮಧ್ಯೆ ವಿಜಯ್ ಎಂಟ್ರಿಯಿಂದ ಇಂಥದ್ದೇ ಆಗುತ್ತೆ ಅನ್ನೋ ಬಗ್ಗೆ ಇನ್ನೂ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಒಂದು ವೇಳೆ ಡಿಎಂಕೆ ಸೋತ್ರೆ ಕೇಂದ್ರ ಸರ್ಕಾರಕ್ಕೆ ಬಿಲ್ಗಳು ಹಾಗೂ ಪಾಲಿಸಿಗಳನ್ನ ಜಾರಿಗೊಳಿಸೋದು ಸುಲಭ ಆಗುತ್ತೆ. ಒಂದು ವೇಳೆ ಡಿಎಂಕೆ ಗೆದ್ರೆ ಸ್ಟಾಲಿನ್ ಇತಿಹಾಸ ಬರೀತಾರೆ. ಇನ್ನು ಕೇರಳ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರೋ ಕೇರಳದಲ್ಲಿ ಈ ಬಾರಿ ಎಲ್ಡಿಎಫ್ ಸೋಲೋ ವಾತಾವರಣ ಕ್ರಿಯೇಟ್ ಆಗಿದೆ. ಮೊನ್ನೆ ನಡೆದ ಮುನ್ಸಿಪಲ್ ಎಲೆಕ್ಷನ್ ಅದಕ್ಕೆ ಸಾಕ್ಷಿಯಾಗಿದೆ. ನಾವೇ ಬುದ್ಧಿವಂತರು ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡೋ ಕಮ್ಯುನಿಸ್ಟ್ ಪಕ್ಷದ ಪಿಣರಾಯಿ ವಿಜಯನ್ ದೇಶದಲ್ಲೇ ಅತ್ಯಂತ ವಯಸ್ಸಾದ ಸಿಎಂ. ಅವರಿಗೆ ಈಗ 80 ವರ್ಷ. ಹೋಗ್ಲಿ, ವಯಸ್ಸನ್ನ ಪಕ್ಕಕ್ಕಿಟ್ಟು ಅಭಿವೃದ್ಧಿ ಕ್ರಾಂತಿ ಏನಾದ್ರೂ ಮಾಡ್ತಾ ಇದ್ದಾರಾ ಅಂದ್ರೆ ಅದಕ್ಕೆ ಉತ್ತರ ನಿಮ್ಮ ಬಳಿಯೇ ಇದೆ. ಆದ್ರಿಂದ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗೋದು ಕೂಡ ಎಲ್ಡಿಎಫ್ಗೆ ನೆಗೆಟಿವ್ ಆಗ್ತಾ ಇದೆ. ಈ ಬಾರಿಯಲ್ಲಿ ಮುಸ್ಲಿಂ ಲೀಗ್ ಬೆಂಬಲ ಇರೋ ಕಾಂಗ್ರೆಸ್ ಮಿತ್ರಕೂಟ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದು ಕಾಣಿಸ್ತಾ ಇದೆ. ಬಿಜೆಪಿಗೆ ಇರೋ ಏಕೈಕ ಅವಕಾಶ ಅಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಕಾರ್ಯಕರ್ತ ಬಲವನ್ನ ಹೆಚ್ಚಿಸಿಕೊಂಡು ಈ ಬಾರಿ ಹಿಂದೆಂದಿಗಿಂತ ಹೆಚ್ಚು ಕೇರಳದಲ್ಲಿ ಬಿಜೆಪಿ ಬೆಳೀತಾ ಇದೆ ಅನ್ನೋದನ್ನ ತೋರಿಸುವಷ್ಟು ಸೀಟ್ಗಳನ್ನ ಗೆಲ್ಲಬೇಕಿದೆ. ಇನ್ನು ಅಂತಿಮ ಹಾಗೂ ಪ್ರಮುಖ ಅಗ್ನಿ ಪರೀಕ್ಷೆ ಅಂದ್ರೆ ಅದು ರಾಜ್ಯಸಭಾ ಎಲೆಕ್ಷನ್. ಯಾಕಂದ್ರೆ ಈ ವರ್ಷ ಎಲ್ಲಾ ಪಕ್ಷಗಳಿಂದ ಬರೋಬ್ಬರಿ 76 ನಾಯಕರು ರಾಜ್ಯಸಭೆಯಿಂದ ರಿಟೈರ್ ಆಗ್ತಾ ಇದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ರಾಜ್ಯಸಭೆಯಲ್ಲಿ ಪ್ರಾಬಲ್ಯ ಮೆರೆದಿತ್ತು. ಆದ್ರೆ ಈ ಬದಲಾವಣೆ ಹೊತ್ತಲ್ಲಿ ಅದನ್ನ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಕಾಂಗ್ರೆಸ್ ಕಡೆ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ದಿಗ್ವಿಜಯ್ ಸಿಂಗ್, ಅಭಿಷೇಕ್ ಮನು ಸಿಂಘ್ವಿ ಸೇರಿ ಅವರ ಪಕ್ಷದ ಪ್ರಮುಖರು ಕೂಡ ಈ ಬಾರಿ ರಿಟೈರ್ ಆಗ್ತಾ ಇದ್ದಾರೆ. ಬಿಜೆಪಿ ಕಡೆ ನೋಡಿದ್ರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಉತ್ತರ ಪ್ರದೇಶ ಮಾಜಿ ಡಿಸಿಎಂ ದಿನೇಶ್ ಶರ್ಮಾ, ಹೀಗೆ ಸಾಲು ಸಾಲು ಪ್ರಮುಖ ನಾಯಕರ ರಿಟೈರ್ಮೆಂಟ್ ಇದೆ. ಕೇವಲ ಕೈಕಮಲ ಮಾತ್ರವಲ್ಲದೆ ಡಿಎಂಕೆ ಸೇರಿ ಇಂಡಿ ಒಕ್ಕೂಟದ ಹಲವು ಪ್ರಮುಖ ನಾಯಕರಿಗೂ ಕೂಡ ಇದೇ ಪರಿಸ್ಥಿತಿ ಬಂದಿದೆ. ರಾಜ್ಯಸಭೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಈ ಅವಧಿಯಲ್ಲಿ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆದ್ರೆ ಸಾಕು, ರಾಜ್ಯಸಭೆಯಲ್ಲಿ ತಡೆಯೋರೇ ಇಲ್ಲ ಅನ್ನೋ ಅಡ್ವಾಂಟೇಜ್ ಬಿಜೆಪಿಗೆ ಇತ್ತು. ಆದ್ರಿಂದ ಮತ್ತೆ ಆ ಹಂತಕ್ಕೆ ಬರೋದು ಇಲ್ಲಿ ಪ್ರಮುಖವಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸರ್ಕಾರ ತಲೆ ಎತ್ತಿರೋದ್ರಿಂದ ಮತ್ತೊಮ್ಮೆ ಪ್ರಾಬಲ್ಯ ಮೆರೆಯೋದು ಕಷ್ಟದ ವಿಷಯ ಆಗ್ಲಿಕ್ಕಿಲ್ಲ ಅನ್ನೋ ವಾತಾವರಣ ಇದೆ. ಆದ್ರೆ ಈಗ ಪ್ರಶ್ನೆ ಇರೋದು ರಿಟೈರ್ ಆಗಲಿರೋ ನಾಯಕರ ಜಾಗಕ್ಕೆ ಯಾರನ್ನ ತರೋದು ಅನ್ನೋದು. ಬಿಜೆಪಿ ಅಂಗಳದಿಂದ ಈ ಕುರಿತಂತೆ ಹೊಸ ವಿಚಾರಗಳು ಬರ್ತಾ ಇದೆ. ಸದ್ಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಹಾಗೂ ಯುವ ನಾಯಕನನ್ನ ನೇಮಿಸಲಾಗಿದೆ. ಅದರಿಂದ ಯಾವೆಲ್ಲ ಹಿರಿಯ ಹಾಗೂ ಅನುಭವಿ ನಾಯಕರಿಗೆ ಸಂಘಟನಾ ವಲಯದಲ್ಲಿ ಹಾಗೂ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಕ್ಕಿಲ್ವೋ ಅವರನ್ನ ರಾಜ್ಯಸಭೆಗೆ ತರಲಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಒಟ್ನಲ್ಲಿ ಈ 5 ಯುದ್ಧಗಳಲ್ಲಿ ಸದ್ಯದ ವಾತಾವರಣದಲ್ಲಿ ಬಿಜೆಪಿಗೆ ಹೆಚ್ಚು ನಂಬಿಕೆ ಇರೋದು ಅಸ್ಸಾಂ ಮೇಲೆ ಮಾತ್ರ. ವಿಶ್ವಾಸ ಇರೋದು ಬಂಗಾಳದ ಮೇಲೆ, ಸೋಲಿಸೋ ಹುಮ್ಮಸ್ಸಿರೋದು ತಮಿಳುನಾಡಿನಲ್ಲಿ, ನಮ್ಮ ಕಡೆಯಿಂದಲೂ ಪ್ರಾಬಲ್ಯ ತೋರಿಸ್ತೀವಿ ಎನ್ನುವಂತಿರೋದು ಕೇರಳ. ಇನ್ನು ರಾಜ್ಯಸಭೆಯನ್ನ ಮತ್ತೆ ಟೇಕ್ ಓವರ್ ಮಾಡೋ ಬಗ್ಗೆ ಪ್ಲಾನಿಂಗ್ ನಡೀತಾ ಇದೆ. ಇದರಲ್ಲಿ ಯಾವುದ್ರಲ್ಲಿ ಸಫಲ ಆಗುತ್ತೆ, ಯಾವುದು ಕೈ ತಪ್ಪುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.